ಧರ್ಮಸ್ಥಳದಿಂದ ಹೊರಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಸುಮಾರು 10:30 ಆಗಿತ್ತು. ನಾವು ಬಸ್ಸಲ್ಲೇನು ಅಷ್ಟೊಂದು ರಶ್ ಇರಲಿಲ್ಲ, ಸೀಟೆಲ್ಲ ಸಿಕ್ಕಿತ್ತು. ಆರಾಮಾಗಿ ಕುಕ್ಕೆ ಸುಬ್ರಹ್ಮಣ್ಯ ಬಂದು ರೀಚ್ ಆದ. ನಾನು ಲಾಸ್ಟ್ ಟೈಮ್ ಬಂದಿದ್ದೆ 1-2 ಇಯರ್ಸ್ ಬ್ಯಾಕಲ್ಲಿ. ನಾನು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮಮ್ಮ, ನನ್ನ ಮಕ್ಕಳು ಇಷ್ಟು ಜನನು ಕಾರಲ್ಲಿ ಬಂದಿದ್ದು. ಆವಾಗ ಧರ್ಮಸ್ಥಳ ಟ್ರಿಪ್ ಮುಗಿಸ್ಕೊಂಡು, ದೇವಸ್ಥಾನ ಮುಗಿಸ್ಕೊಂಡು ನಾವು ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆಗಿದ್ದು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡಿದ್ದೆ. ಅಷ್ಟರೊಳಗಡೆ ನಮ್ಮ ಮನೆಯವರು ಫೋನ್ ಮಾಡಿದ್ರು ಲಾಸ್ಟ್ ಟೈಮು. ಏನಂತ ಅಂದರೆ, ನಮ್ಮದೊಂದು ಒಳ್ಳೆ ಕರು ಇತ್ತು, ಹೆಣ್ಗರು. ಅದಕ್ಕೆ ಹಾವು ಕಚ್ಬಿಟ್ಟಿದೆ ಅಂತ ನೈಟು. ಏನಕ್ಕೆ ಅನ್ನೋದು ನಿಜ ಗೊತ್ತಾಗಲಿಲ್ಲ. ನಾನು ಅವತ್ತೇ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ. ನೋಡಿದ್ರೆ ಅವತ್ತೇ ಕರುಗೆ ಹಾವು ಕಚ್ಬಿಟ್ಟಿದೆ. ಆ ಕರು ಉಳಿಲಿಲ್ಲ, ಸತ್ತೋಯ್ತು. ನನಗೆ ತುಂಬ ಬೇಜಾರಾಗೋಯ್ತು. ಯಾಕೆ ಹಿಂಗಾಗೋಯ್ತು? ನಾನು ಸುಮಾರು ವರ್ಷ ಆದಮೇಲೆ ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ. ಅವತ್ತೇ ನೋಡಿದ್ರೆ ಆ ಕರುಗೆ ಹಾವು ಕಚ್ಬಿಟ್ಟಿತ್ತು. ನನ್ನಿಂದ ಏನು ತಪ್ಪಾಗಿತ್ತೋ ಏನೋ ಗೊತ್ತಿಲ್ಲ. ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸು ದೇವ್ರೆ ಅಂತ ಕೈ ಮುಕ್ಕೊಂಡು ಬಂದೆ. ಇನ್ನೇನು ಮಾಡೋಕ್ಕಾಗಲ್ಲ. ಸದ್ಯ ಈ ಸಲ ಏನು ಆ ಥರ ಆಗೋದು ಬೇಡ ಅಂದ್ಕೊಂಡೆ ಕೇಳ್ಕೊಂಡೇ ಹೋಗಿದ್ದೆ ನಾನು. ಅಲ್ಲಿಂದ ಹೋಗಿ ಲಗೇಜ್ ರೂಮ್ಗೆ ಲಗೇಜ್ ಇಡೋಕ್ಕೆ ಅಂದ್ಬಿಟ್ಟು ಹೋದೋ. ಸಿಕ್ಕಾಬಟ್ಟೆ ಕ್ಯೂ ಇತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ನಮ್ಮ ಅಕ್ಕನ ಮಕ್ಕಳು ನಾನು ನಿಲ್ಲಿಸ್ಬಿಟ್ಟು ನಾವು ಅಲ್ಲಿ ಒಂದು ಕಡೆ ಕೂತಿದ್ದೋ. ಕುಕ್ಕೆ ಸುಬ್ರಹ್ಮಣ್ಯ ಹೇಗಿತ್ತು ಈಗಲೂ ಹಾಗೇ ಇದೆ. ಅದೇನು ಚೇಂಜಸ್ಸು ಏನೂ ಆಗಿಲ್ಲ. ಲಾಸ್ಟ್ ಟೈಮ್ ಹೆಂಗೆ ಬಂದಿದ್ದೋ ಅದೇ ಥರ ಇದೆ. ಅಲ್ಲೇನು ಯಾವ ರೂಲ್ಸು ಏನು ಅಷ್ಟು ಅದೇ ಥರ ಇದೆ. ವೆಯ್ಟ್ ಮಾಡಿ ಕೂತ್ಕೊಳ್ಳೋ ನಾವು. ಸಿಕ್ಕಾಪಟ್ಟೆ ಜನ ಎಲ್ಲದಕ್ಕೂ ಇದ್ದರು. ಲಗೇಜ್ ಇಡೋಕ್ಕೆ, ಒಳಗಡೆ ದರ್ಶನಕ್ಕೆ, ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಅವರು ಮಕ್ಕಳು ಲಗೇಜೆಲ್ಲ ಇಟ್ಬಿಟ್ಟು ಬಂದರು. ಆಮೇಲೆ ಯಾವುದು ಅಂದ್ಬಿಟ್ಟು ರೆಸಿಪಿ ಏಮೋ ಹುಷಾರು ಕೊಡಿಲ್ಲ, ನಾನು ಇಟ್ಕೊತೀನಿ. ಇಲ್ಲಾಂದ್ರೆ ಹಾಂ ಆಯ್ತು ಬಾ. ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ. ಕರ್ಕೊಂಡ ಕೈ ಹಿಡ್ಕೊ. ದೇವಸ್ಥಾನದಲ್ಲಿ ಅಲ್ಲೆಲ್ಲ ಕ್ಯೂ ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು. ಆದರೆ ಮೂವ್ ಆಗ್ತಿತ್ತು ಫಾಸ್ಟಾಗಿ. ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಮೇಯ್ನ್ ಸುಬ್ರಹ್ಮಣ್ಯ ಮೂಡಿರೋ ದೇವಸ್ಥಾನಕ್ಕೆ ಹೋಗೋಣ, ಮೇಲ್ಗಡೆ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಅಲ್ಲಿಂದ ಹೊರಟು. ನಮ್ಮ ನನ್ನಂತೂ ಸಿಕ್ಕಾಪಟ್ಟೆ ಕಷ್ಟ ಕರ್ಕೊಂಡು ಹೋಗೋದು. ಏನು ರೋಡಲ್ಲಿ ಕೈ ಕಿತ್ಕೊಂಡೇ ಓಡ್ತಾ ಇದ್ದ ಅವನು. ಗಾಡಿಗಳು ಏನೂ ನೋಡಲ್ಲ, ಸುಮ್ಮನೆ ನುಗ್ತಾ ಇರ್ತಾನೆ. ಅವಾಗೆಲ್ಲ ಈ ಥರ ಎಲ್ಲ ರೋಡ್ ಇರ್ತಿರ್ಲಿಲ್ಲ. ಒಂದೇ ಒಂದು ಮಣ್ಣಿನ ರೋಡ್ ಇತ್ತು. ನಮ್ಮ ಅಪ್ಪನ ಜೊತೆ ಹೋಗ್ಬೇಕಾದ್ರೆ ಚೆನ್ನಾಗಿತ್ತು. ಅಪ್ಪನ ಜೊತೆ ಹೋಗ್ಬೇಕಾದ್ರೆ ಮತ್ತು ನಾವೊಂದು ಸಲ ಇಲ್ಲಿ ಪೂಜೆ ಇಡಿಸಿದ್ದು. ನಾಗದೋಷ ಇದೆ ಅಂದ್ಬಿಟ್ಟು ಅದು 3 ದಿನ ಇಲ್ಲೇ ಇದ್ದು. ಆವಾಗ ಅದು ಸಪ್ರೇಟಾಗಿ ಪೂಜೆ ಎಲ್ಲ ಮಾಡಿಕೊಡ್ತಿದ್ರು. ಹೊಳೆಲೇನು ಅಷ್ಟು ನೀರೇನು ಹರಿತಿರ್ಲಿಲ್ಲ. ನಮ್ಮ ಏಮಂಗೆ ಅದೆಲ್ಲ ಅದೇನಮ್ಮ ಅಂತ ಹೇಳ್ತಾ ಇದ್ದ. ಅದೇನು ಕಟ್ತಾವ್ರೆ ಅಂತ. ನನಗೆ ಗೊತ್ತಿರೋಂಗೆ ಮನೆ ಕಟ್ತಾರಲ್ಲ ಅದನ್ನು ಅಲ್ಲಿ ಕಟ್ತಿದ್ದಾರೆ ಅಂತ ಅವನಿಗೂ ಹೇಳ್ಬಿಟ್ಟು ದರ್ಶನ ಮಾಡೋಣ ಅಂದ್ಬಿಟ್ಟು ಒಳಗಡೆ ಹೋದ. ಅಲ್ಲೂ ಈಗೆಲ್ಲ ನೀಟಾಗಿ ಮಾಡಿದ್ದಾರೆ. ಅವಾಗೆಲ್ಲ ಮಾಮೂಲಿ ಫ್ರೀ ಆಗಿರೋದು. ಇವಾಗ ಕ್ಯೂ ಸಿಸ್ಟಮಲ್ಲಿ ಹೋಗೋ ರೀತಿ ಮಾಡಿದ್ದಾರೆ. ನಾವು ಕ್ಯೂ ಸಿಸ್ಟಮ್ ರೀತಿ ಹೋಗ್ಬಿಟ್ಟು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಅಲ್ಲಿ ಚೆನ್ನಾಗಾಯಿತು. ಅಲ್ಲೂ ನೀಟಾಗೆಲ್ಲ ದರ್ಶನ ಎಲ್ಲ ಆಯಿತು. ಎಲ್ಲೂ ಏನೂ ವೆಯ್ಟ್ ಮಾಡಲಿಲ್ಲ, ಮೂವ್ ಆಗ್ತಲೇ ಇತ್ತು ನಮಗೆ. ಅಲ್ಲೆಲ್ಲ ಒಳಗಡೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಆವಾಗ ನಮ್ಮ ಅಮ್ಮ ನಾನು ಅಕ್ಕಲ್ಲ ಜೋಡಿಸ್ತೀನಿ ಅಂತ ಹೇಳ್ತಿದ್ದ. ಸರಿ ಬಾರಪ್ಪ ಅಂದ್ಬಿಟ್ಟು ಜೋಡ್ಸೋಕ್ಕೆ ಅಂದ್ಬಿಟ್ಟು ಹೋದೋ. ನೀಟಾಗಿ ಹಿಂಗೆ ಇದ್ರಂಗಿರ್ಬೇಕು. ಏಮೋ ಅವು ಎತ್ಕೋಬಾರ್ದು. ಇಲ್ಲೇ ಅವಲ್ಲಿ ಎತ್ಕೋ, ಅಲ್ಲಿ ಅವು ಎತ್ಕೋ. ಇದು ಮೇಲ್ಗಡೆ ಅಲ್ಲಿ ಇಡು, ಮೇಲ್ಗಡೆನೆ ಜೋಡಿಸು. ಏಮೋ ಮೇಲ್ಗಡೆ ಜೋಡಿಸು, ಅಲ್ಲಿ ಜೋಡಿಸು.
ಏಮೋ ಅಲ್ಲಿ ಜೋಡಿಸು, ಹೇಳೋದ ಕೇಳು. ಜೋಡಿಸ್ಬಿಟ್ಟು ಕೈ ಮುಕ್ಕಂಬಾ. ಹ್ಞೂ ಜೋಡ್ಸಾಯ್ತು ಅಲ್ಲೇ. ಹಾಂ 2 ಜೋಡಿಸು. ಹಾಂ ಅದ್ರ ಮೇಲೆ ಇನ್ನೊಂದು ಜೋಡ್ಸ. ನನ್ನ ಸಾಕು. ನಡಿ ನಡಿ ನಡಿ. ಪ್ಯಾಂಟ್ ನೆಂದಾಯ್ತು. ಕೈ ಒಂದು ಜೋಡಿಸ್ಬಿಟ್ಟು ಕೈ ಮುಕ್ಕೋ ಸಾಕು. ಹಾಂ ಬಿಡು ಇನ್ನ. ಹಾಂ ಕೈ ಮುಕ್ಕೋ ಇನ್ನ. ಇವು ಅಷ್ಟರಲ್ಲಿ ಮನೆ ಕಟ್ಟ. ಏಯ್ ಓ 5 ಇನ್ನೊಂದು ಜೋಡಿಸು. 4 ಆಯ್ತಾ? ಬಿಡು 5 ಸರಿ ಐತೆ. 5 ಸರಿ ಐತೆ. ಕೈ ಮುಕ್ಕು ತಗೋ. ಈಗ ನಂದು ಮಾಡಿ. ಏಯ್ ಹಾಂ ಬೀಳಿಸ್ಬಿಟ್ಟಿಯ ನೀರು. ಮೆಮೊರಿ ಫುಲ್ ಆಗೈತೆ ಕೊಡು. ಹಾಂ ಸ್ಟಾರ್ ಫ್ಲವರ್. ಸ್ಟಾರ್ ಲವಂಗ ಅಲ್ಲ, ಸ್ಟಾರ್ ಹೂವು ಅಂತ ಹೆಸರು. ಕರ್ಬೂಜ ಎಲ್ಲವವ? ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಅಲ್ಲಿ ಊರೊಳಗಡೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ನಿಂಬೆ ಸೋಡಾ ಕುಡ್ದು. ಅಷ್ಟೇನು ನನಗೆ ಇಷ್ಟ ಆಗಲಿಲ್ಲ. ನಮ್ಮೇಮು ಗೋಲಿ ಸೋಡಾ ಕುಡ್ದ. ಹೆಣ್ಮಕ್ಳಿಗೆಲ್ಲ ಇಷ್ಟ ಆಯಿತು. ನನಗೇನು ಅಷ್ಟೇನು ಖುಷಿ ಅನ್ನಿಸ್ಲಿಲ್ಲ ಸೋಡಾ. ಓಕೆ ಅದೇ 20 ರೂಪಾಯಿ ಒಂದು ಸೋಡಾ ಲೋಟ. ನಮ್ಮನ್ನು ಒಂದು ಐಸ್ ಕ್ರೀಮ್ ಕೊಡಿಸ್ದೆ. ಶೀತ ಗೀತ ಆಗ್ಬಿಡುತ್ತೆ ಅಂದ್ಬಿಟ್ಟು ಒಂದು 10 ರೂಪಾಯಿದೊಂದು ಕೋನ್ ಐಸ್ ಕ್ರೀಮ್ ಕೊಡಿಸ್ದೆ. ಅಲ್ಲಿಂದ ಮುಗಿಸ್ಕೊಂಡು ಊಟ ಸ್ಟಾರ್ಟ್ ಆಗಿತ್ತು. ನಮ್ಮದು ಒಂದು 3ನೇ ಬ್ಯಾಚ್ ಅನಿಸುತ್ತೆ ನಮ್ಗೆ ಅಲ್ಲಿಗೋಗಿ ಬರೋಷ್ಟೊತ್ತಿಗೆ. ಅದು ಫುಲ್ ಕ್ಯೂ ಇತ್ತು. ಆದರೆ ಎಲ್ಲೂ ನಿಲ್ಲ ಅಂಥದ್ದೇನಿರಲಿಲ್ಲ, ಮೂವ್ ಆಗ್ತಲೇ ಇತ್ತು. ಅಲ್ಲೂ ಏನು ಕಾಯಲಿಲ್ಲ. ಅಲ್ಲೂ ಮೂವ್ ಆಗಿ ಎಲ್ಲ ಊಟಕ್ಕೆ ಹೋದೋ. ನನ್ನ ಮಗ ಇದೊಂದು ತೊಗೊಂಡಿದ್ದ ಅವನು, ಈ ಮುಖವಾಡ ಆಟಾಡೋದು. ಅಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ತುಂಬ ಖುಷಿ ಆಯ್ತು ಅವನಿಗೆ. ಊಟ ಎಲ್ಲ ಮುಗಿಸ್ಕೊಬಂದ್ವಲ್ಲ. ಮುಗಿಸ್ಕೊಬಂದು ಅಲ್ಲೊಂದು 10 ನಿಮಿಷ ಕೂತ್ಕೊಳ್ಳೋಣ, ಒಂದು ಅರ್ಧ ಗಂಟೆ ಅಂದ್ಕೊಂಡು ಕೂತ್ಕೊಂಡಿದ್ದ. ಅವಾಗ ಅವನು ಅದನ್ನು ಹಾಕ್ಕೊಂಡು ಆಟಾಡ್ತಿದ್ದ. ಅದೇ ಆಟಾಡ್ತಿದ್ದಾನಲ್ಲ ಅಂತ ಒಂದು ಸೆಕೆಂಡು ಹಿಂಗೆ ವೀಡಿಯೋ ಮಾಡೋಷ್ಟರೊಳಗಡೆ ಆಲೇ ಎಲ್ಲೋ ಹೊಟ್ಟೆ ಹೋಗ್ಬಿಟ್ಟಿದ್ದ. ತಿರ್ಗಾ ಓಡೋಗಿ ಹುಡ್ಕೊಬಂದಿದ್ದಾಯ್ತು ಅವನ್ನ. 5 ನಿಮಿಷ ಸುಮ್ಮನೆ ಇರಲ್ಲ. ಸರಿ ಅಂದ್ಬಿಟ್ಟು ಇನ್ನು ಲಗೇಜ್ ತೊಗೊಂಡು ಹೊರಟ್ಬಿಡೋಣ. ಟ್ರೈನ್ ಇದೆಯಾ ನೋಡ್ದೋ. ಆದರೆ ಟ್ರೈನು ಮುಂಚೆ ಇತ್ತಂತೆ 1:30ಗೆ. ಇವಾಗ ಆ ಟ್ರೈನ್ ಇಲ್ವಂತೆ. 5:30ಗೆ ಟ್ರೈನ್ ಇದೆ ಅಂತ ಹೇಳಿದ್ರು. ಇನ್ನು 5:30 ಗಂಟೆ ಇಲ್ಲಿ ಇರೋಕ್ಕಾಗಲ್ಲ, ಬಸ್ಗೆ ಹೋಗೋಣ ಅಂದ್ಬಿಟ್ಟು ಬಸ್ಸಿಗೆ ಹೋದೋ. ಬಸ್ಸಲ್ಲಿ ಎಲ್ಲ ಬುಕ್ಕಿಂಗ್ ಸಿಸ್ಟಮ್ಮು ಎಲ್ಲ ಡೈರೆಕ್ಟು ಬೆಂಗಳೂರಿಗಂತೆ. ನಮಗೆ ಗೊತ್ತಿಲ್ದಲೆ ಸುಮಾರು 1 ಗಂಟೆ ನಾವು ನಿಂತಿದ್ದು ಅಲ್ಲಿ. ಬುಕ್ ಮಾಡ್ಸೋಕ್ಕೂ ಹೋದೋ. ಆದರೆ ಆಮೇಲೆ ಹೇಳಿದ್ರು ಡೈರೆಕ್ಟ್ ಬೆಂಗಳೂರಿಗೆ ಬುಕ್ ಮಾಡಿಸ್ತಿರೋದು. ನೀವು ಹಾಸನ ಚನ್ನರಾಯಪಟ್ಟಣ ಹೋಗೋರು ನಿಂತ್ಕೊಂಡೇ ಹೋಗಬೇಕು, ಸೀಟು ಏನು ಸಿಗೋದಿಲ್ಲ, ಎಲ್ಲ ಸ್ಟ್ಯಾಂಡಿಂಗೆ ಅಂದರು. ನಾವು ಅಷ್ಟು ಸ್ಟ್ಯಾಂಡಿಂಗ್ ನಿಂತ್ಕೊಳ್ಳೋಕ್ಕಾಗುತ್ತೆ 5 ಅವರ್ಸು. ಅದು ಮಧ್ಯಾಹ್ನ ಟೈಮ್ ಬೇರೆ, ಮಲ್ಕೊಬಿಡ್ತವೆ ಮಕ್ಕಳು ಅಂದ್ಬಿಟ್ಟು ನಾವು ವೆಯ್ಟ್ ಮಾಡ್ದೋ. ಎಲ್ಲ ಫುಲ್ ಆಗ್ತಿತ್ತು ಬೆಂಗಳೂರು ಗಾಡಿ. ಸರಿ ಅಂದ್ಬಿಟ್ಟು ಸಕಲೇಶಪುರ ಖಾಲಿ ಗಾಡಿ ಬಂತು. ಆವಾಗ ನಮ್ಮ ಅಕ್ಕಂಗೆ ಹೇಳಿದೆ, ಇದಕ್ಕೆ ಹತ್ಬಿಡೋಣ ಸಕಲೇಶಪುರಕ್ಕೆ ಫಸ್ಟು, ಬೇಕಾದ್ರೆ ಅಲ್ಲಿಂದ ಹಾಸನ ಗಾಡಿ ಯಾವ್ದಾದ್ರು ಧರ್ಮಸ್ಥಳದಿಂದ ಬರುತ್ತಲ್ಲ ಅದಕ್ಕಾದ್ರು ಹತ್ಕೋಬೋದು, ಇಲ್ಲ ಏನು ಎಷ್ಟು ದೂರ ನಿಂತ್ಕೊಂಡಾರು ಹೋಗೋಣ. ಇಲ್ಲಾದರೆ ಅಟ್ಲೀಸ್ಟ್ ಸಕಲೇಶಪುರ ಗಂಟ ಕೂತ್ಕೊಂಡು ಹೋಗ್ಬೋದು. ಮಧ್ಯಾಹ್ನ ಟೈಮು ಮಲ್ಕೊಬಿಟ್ರೆ ಇನ್ನು ಘಾಟ್ ಸೆಕ್ಷನಲ್ಲೆಲ್ಲ ನಾವು ಬೇರೆ ಬಸ್ಸಲ್ಲಿ ನಿಂತ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅದಕ್ಕೆ ಹತ್ತಿದೋ. ನಾವು ಹತ್ತಿದ್ದು ನೋಡಿ ಸುಮಾರು ಜನ ಈ ಹಾಸನ ಚನ್ನರಾಯಪಟ್ಟಣ ಇಳಿಯೋರೆಲ್ಲ ಹತ್ಬಿಟ್ರು. ಫುಲ್ಲಾಗೋಯ್ತು ಅದೂ. ನಮಗೆ ಮಾತ್ರ ಸೀಟ್ ಸಿಕ್ತು.
ಅಲ್ಲಿಂದ ಮುಗಿಸ್ಕೊಂಡು ಹಾಸನ್ಗೂ ನಮಗೆ ಬಸ್ ಸಿಕ್ತು. ಹಾಸನ್ಗೆ ಬಂದು ಅಲ್ಲಿ ಟ್ರೈನ್ ರೆಡಿ ಇತ್ತು. ಈಗ ಚನ್ನರಾಯಪಟ್ಟಣಕ್ಕೆ ಹೋಗಿ ನಾವು ಹೋಗೋಕ್ಕಾಗೋದಿಲ್ಲ, ಇಲ್ಲಿ ಕೇರ್ಪೇಟೆ ಕಡೆಗೆ ಬಸ್ ಸಿಗಲ್ಲ ಅಂದ್ಬಿಟ್ಟು ಡೈರೆಕ್ಟ್ ನಮ್ಮ ಅಕ್ಕನ ಮನೆಗೆ ಮೈಸೂರು ಬೀರ್ವಳ್ಳಿ ಟ್ರೈನ್ ಇತ್ತು. ಚೆಕ್ ಮಾಡ್ದೋ, ಇನ್ನು 5 ನಿಮಿಷ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಟ್ರೈನಿಗೆ ಅಲ್ಲಿಂದ ಹಾಸನಲ್ಲಿ ಇಳಿದ್ಬಿಟ್ಟು ಅದು ಯಾವುದೋ ಸರ್ಕಲ್ಲು, ಅದು ಹೆಸರು ಗೊತ್ತಿಲ್ಲ, ಆ ಸರ್ಕಲಲ್ಲಿ ಇಳಿದ್ಬಿಟ್ಟು ಆಟೋ ಮಾಡ್ಕೊಂಡು ರೈಲ್ವೆ ಟೇಷನ್ಗೆ ಹೋಗಿ ಟಿಕೆಟ್ ಎಲ್ಲ ತೊಗೊಬಂದು ಒಂದು 5 ನಿಮಿಷಕ್ಕೆ ಟ್ರೈನು ಹೊರಡ್ತು. ಒಂಥರ ಖುಷಿ ಆಯಿತು. ಎಲ್ಲೂ ನಮಗೆ ಸ್ಟ್ಯಾಂಡಿಂಗ್ ಹೋಗಲಿಲ್ಲ ಬಸ್ಸಲ್ಲಿ, ಎಲ್ಲ ಕಡೆನೂ ಕೂತ್ಕೊಂಡೇ ಹೋಗಿದ್ದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಚೆನ್ನಾಗಿ ದರ್ಶನ ಆಯಿತು. ಕರೆಕ್ಟಾಗಿ ನಮ್ಮ ಅಕ್ಕನ ಮನೆಗೆ ಹೋದಾಗ ಸುಮಾರು ಒಂದು 6:30 ಆಗಿತ್ತು. ಟ್ರೈನು 6:30 ಕರೆಕ್ಟಾಗಿ ಅವ್ರ ಊರಿಗೆ ರೀಚ್ ಆಯಿತು. ಅಲ್ಲಿಂದ ಮನೆಗೆ ಹೋದೋ. ನಾನು ಮಲ್ಕೋಸ್ ಮುಂದೆ ನನ್ನ ಬೇಡ ಬೇಡ ಇವ್ರಿಗೆ ಅಲ್ಲೇನು ಜೈಲು ಪಕ್ಕ ಸ್ನ್ಯಾಕ್ಸ್ ಇಲ್ಲ ಹೋದಟ್ಗೆ ನಾವು ಮನೆಗೆ ಫುಲ್ ಫ್ರೆಶ್ ಅಪ್ ಆದೋ. ನಮ್ಮ ಅಕ್ಕ ಪಲಾವ್ ಮಾಡಿದ್ಲು, ತಿಂದ್ಬಿಟ್ಟು ಮಲ್ಕೊಂಡು ಎಚ್ಚರನೇ ಆಗಿಲ್ಲ. ಬೆಳಗ್ಗೆ ಇನ್ನು 7:30 ನಾವು ಎದ್ದಾಗ ನಮ್ಮ ಅಕ್ಕ ಎದ್ದು ಆಲೆ ಕಾಫಿ ಟೀ ಎಲ್ಲ ಮಾಡಿದ್ಲು. ಸರಿ ಅಂದ್ಬಿಟ್ಟು ಇನ್ನು ಪ್ರಸಾದ ಎಲ್ಲ ಇತ್ತಲ್ಲ, ಮನೆಗೆ ಹೋಗಿ ಹೊಡಿಯೋಣ ಸ್ನಾನ ಮಾಡಿಕೊಂಡು ಅಂತ ಅಷ್ಟರೊಳಗಡೆ ಚಿತ್ರಾನ್ನ ರೆಡಿ ಮಾಡಿದ್ಲು. ಅದ್ರ ಜೊತೆಗೆ ಜಾಮೂನೂ ರೆಡಿ ಮಾಡಿದ್ಲು. ಇನ್ನು ಹೋಗಿ ನೀನು ಬಸ್ ಹಿಡಿದು ಹೋಗೋಷ್ಟೊಳಗೆ ಟೈಮ್ ಆಗಿರುತ್ತೆ ಅಂತ ಸೊಪ್ಪಿತ್ತು, ಸೊಪ್ಪಿನ ಸಾಂಬಾರು ಮಾಡಿಕೊಟ್ಲು. ನಾವು ಒಂದು ತಿಂಡಿ ತಿಂದು ಜಾಮೂನು ತಿಂದು ಕೂತಿ ಅಲ್ಲೊಂದು 11:30 12:30 ಗಂಟ ಟೈಮ್ ಪಾಸ್ ಮಾಡಿಕೊಂಡು 12:30ಗೆ ಹೊರಟು ಊರಿಗೆ ಬಂದೆ ನಾನು. ಒಂಥರ ಖುಷಿ ಆಯಿತು ಈ ಸತಿ. ನನಗಂತೂ ಹೋಗಿದ್ದು ಮಕ್ಕಳಿಗೆ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ಸದ್ಯಕ್ಕೆ ಇದ್ದಾರುವೆ ಒಂದು ಟ್ರಿಪ್ ಆಯಿತು ಅವರಿಗೆ. ಧರ್ಮಸ್ಥಳದ ಒಂದು ಪೂಜೆನೂ ಆಯಿತು, ಅವ್ರಿಗೊಂದು ಟ್ರಿಪ್ಪು ಆಯಿತು. ತುಂಬ ಖುಷಿ ಆಯಿತು. ಇಡೀ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನಿನ್ನೆ ಹಾಕಿರೋ ವಿಡಿಯೋ ಮತ್ತು ಈ ವಿಡಿಯೋ ಎರಡೂ ಖುಷಿಯಾಗಿದೆ ಅಂತ ಅನಿಸುತ್ತೆ ನಿಮಗೆ. ಯಾರ್ಯಾರು ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮರಿದಲೆ. ಅಲ್ಲೇ ನಮ್ಮ ಅಕ್ಕನ ಮನೆ ಪಕ್ಕನೇ ಚಿಕ್ಕ ಇವು ಕರುಗಳಿಗೆ ಆರು ಪಾಠ ಮಾಡ್ತಾಯಿದ್ರು. ನಮ್ಮ ಏಮೋ ಅದನ್ನೇ ಒಂದು ವೀಡಿಯೋ ಮಾಡ್ಕೊಂಡು ಬಂದಿದ್ದಾನೆ. ಹಳ್ಳೀಲಿ ಯಾವ ಥರ ಆರುಳಕ್ಕೆ ಕರುಗಳನ್ನ ಪ್ರಾಕ್ಟೀಸ್ ಮಾಡಿಸ್ತಾರೆ ಅಂತ ಮಾಡ್ತಾಯಿದ್ರು ಜೊತೆಗೆ ಹಾಕಿ. ತುಂಬ ದಿನ ಆಗ್ಬಿಟ್ಟಿತ್ತು ನಾನು ನೋಡಿ. ಅವಾಗೆಲ್ಲ ನೋಡ್ತಿದ್ದು ಚಿಕ್ಕವರಿದ್ದಾಗ, ಈಗೇನು ಎಲ್ಲೂ ನೋಡ್ತಿರಲಿಲ್ಲ. ಜಾಮೂನು ಟೇಸ್ಟು ತುಂಬ ಚೆನ್ನಾಗಿತ್ತು. ನಮ್ಮ ಕುಕ್ಕು ಮಾತ್ರ ಅಲ್ಲೇ ಕೂತ್ಬಿಟ್ಟಿದ್ದ ತಿನ್ನಕ್ಕೆ. ಎಷ್ಟೊತ್ತಿಗೆ ಹಾಕ್ತಾರೆ ಅಂತ ಫಸ್ಟ್ ಅವನಿಗೆ ಹಾಕು ಅಂತ ಹೇಳ್ದು, ಅವನಿಗೆ ಹಾಕ್ತಿದ್ಲು. ಹಾಕ್ತಕ್ಕೆ ಒಂದೇ ಸೆಕೆಂಡಿಗೆ ತಿನ್ಕೊಬಿಟ್ಟ ಆತಗೆ ಸ್ವೀಟ. ಇನ್ನೂ ಒಂದು ಕೊಡ್ತಾರೇನೋ ಅಂತ ಕಾಯ್ತಾ ಇದ್ದ ಕುಕ್ಕು. ಸರಿ ಅಂದ್ಬಿಟ್ಟು ಜಾಮೂನ್ ಜೊತೆಗೆ ವೆನಿಲಾ ಐಸ್ ಕ್ರೀಮ್ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿದೆ. ಸರಿ ಅಂದ್ಬಿಟ್ಟು ತರ್ಸೋಣ ಅಂದ್ಬಿಟ್ಟು ಏಮನ್ನ ಕಳಿಸ್ತಾ, ವೆನಿಲಾ ಐಸ್ ಕ್ರೀಮ್ ತರೋಗಪ್ಪ ತಿನ್ನೋಣ, ತುಂಬ ದಿನ ಆಗೈತೆ, ಜಾಮೂನ್ ಮಾಡಿದ್ದಾಳಲ್ಲ ನಿಮ್ಮ ಮಮ್ಮಿ ಅಂದ್ಬಿಟ್ಟು. ಇಲ್ಲ ಹೋದ, ಆದರೆ ಅಲ್ಲಿ ಇರಲೇ ಇಲ್ಲ ಅಂದ್ಬಿಟ್ಟು ವಾಪಸ್ ಬಂದ. ಇಡೀ ವಿಡಿಯೋ ನನಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಲೋ ಐಸ್ ಕ್ರೀಮ್